ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವಲ್. ಆತ್ಮೀಯರೇ, ಇಲ್ಲಿ ಬೆಂಗಳೂರಾಗ ಒಂದು ದೊಡ್ಡ ಸಭೆ ಆಯಿತು, JDS ಬೆಳ್ಳಿ ಹಬ್ಬದ್ದು. ಅದರಲ್ಲಿ ಮುಖ್ಯವಾಗಿ ನಮ್ಮ HD ಕುಮಾರಸ್ವಾಮಿಗಳು ಸ್ವತಂತ್ರ ಸರ್ಕಾರ ರಚಿಸಲು JDSಗೆ ಅವಕಾಶ ನೀಡಿ, ಇದಿಲ್ರಿ ಹೊಸ ಮಾತ, ಮೈತ್ರಿ ಇಲ್ವಾ ಇವ್ರದ್ದು BJPಯೊಂದಿಗೆ ಅನ್ನೋ ಪ್ರಶ್ನೆ ಹುಟ್ಟಾಕಿಬಿಟ್ಟದೆ. ಬೆಂಗಳೂರು ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿಗೆ ಬಡಿದಿರುವ ಗ್ರಹಣವನ್ನು ಬಿಡಿಸುತ್ತೇನೆ, ಬಡಿದಿರುವ ಗ್ರಹಣ ಬಿಡಿಸ್ತೇನೆ ರಾಜ್ಯ ಮತ್ತು ಬೆಂಗಳೂರು ಎರಡೂ ಕಡೆ. ಯಾಕೆ ಹೊಸ ಮಾತು? BJP ಮೇಲೆ ವಿಶ್ವಾಸ ಇಲ್ವಾ? BJP ಲೋಕಲ್ ನಾಯಕರ ಮೇಲೆ ವಿಶ್ವಾಸ ಇಲ್ವಾ? ಕೇಂದ್ರದ ಮಿನಿಸ್ಟರ್ ಹೊಂದಾಣಿಕೆ ಅದ, ಈಗ NDA ಸರ್ಕಾರದ 2024 ಮೈತ್ರಿ ಮುರಿದು ಬಿತ್ತ ಬಿಡುವಲ್ಲಿ ಅದ, ಯಾರಿಗೂ ಗೊತ್ತು. ಆದರೆ ಕುಮಾರಸ್ವಾಮಿಗಳಿಂದ ಮಾತಾಡಿದ್ದು ನೋಡಿದಾಗ ಸಹಜವಾಗಿ ಎಲ್ಲರಿಗೂ ಪ್ರಶ್ನೆ ಹುಟ್ಟುವುದು ಸಹಜ. ಯಾಕೆ ಬಂದ್ರೆ ಕುಮಾರಸ್ವಾಮಿಗಳಿಗೆ ಇವತ್ತು ಟೆಲಿಕಾಸ್ಟ್ ಅವ್ರ ಮೇಲೆ ನಾನು ಹೇಳ್ತಾನೆ ಇರ್ತಾರೆ. ನೋಡಿದ್ರಿ ನೀವು, ಬೆಳ್ಳಿಯ ಹಬ್ಬದ ಸಂದರ್ಭದಲ್ಲಿ ಹಾಸನದಲ್ಲಿ ಆಗಿರ್ಬೋದು, ವಿಜಯಪುರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ನಿಖಿಲ್ ನಮ್ಮ ಕುಮಾರಸ್ವಾಮಿ ಅವ್ರ ತಂದೆ ಬಗ್ಗೆ ಎಚ್ಚರಿಕೆ, ಅವರನ್ನು ಸೇಮ್ ಆಗ್ತಾರ, ಕೆಲಸ ಮಾಡ್ತಾರ ಅಂಥೇಳಿ ತಮ್ಮ ತಂದೆ ಪರವಾಗಿ ಬ್ಯಾಟ್ ಬೀಸಿದ್ದನ್ನು ನೋಡಿದ್ದೀವಿ. ಇಲ್ಲೇ ಸ್ವತಃ HDK ಅವರು ಸ್ವತಃ ಬ್ಯಾಟ್ ಬೀಸ್ತಾ ಇದ್ದಾರೆ. JDS ಅಧಿಕಾರ ಕೊಟ್ಟರೆ ಫುಲ್ಲಾಗಿ ಒಮ್ಮೆ ಇಡೀ ಕರ್ನಾಟಕದ ಜನ ನೋಡ್ರಿ ಅದನ್ನು ಅನ್ನುವಂಥ ಮಾತು. ಈಗ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಇಲೆಕ್ಷನ್ ಬಂದು ಈಗ ಲೋಕಲ್ ಎಲ್ಲ ಬಾಡಿಗಳು, ಈ ಸಂದರ್ಭದಲ್ಲೇ ಈ ಮಾತನ್ನು ಆಡಿದ್ದು ನೋಡಿದರೆ ಬೆಂಗಳೂರಲ್ಲಿ ಸ್ವತಂತ್ರವಾಗಿ ಅಭ್ಯರ್ಥಿಗಳು ನಿಲ್ಲಿಸ್ತದನ ನಮ್ಮ JDS ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಉದಯ ಆಗಿದೆ. ನಿಜವಾಗಿ ನಿಲ್ಲಿಸ್ತದನ ಇಲ್ಲ ಇದು ತನ್ನ ಕ್ಯಾಂಡಿಡೇಟ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಮಾಡುವಂಥ ಒಂದು ತಂತ್ರನ ರಾಜಕೀಯವಾಗಿ ಅನ್ನುವಂಥದ್ದು ಸ್ವಲ್ಪ ಪ್ರಶ್ನೆಗಳಿದ್ದಾವೆ. ಯಾಕಂದ್ರೆ ಸ್ವತಃ ದೇವೇಗೌಡರು ಗೊತ್ತದ, ಸ್ವತಃ ದೇವೇಗೌಡರು ಅದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯರು ಎಲ್ಲ ಇದ್ದಾಗನ 55 ಆಯ್ಕೆ ಆಗ್ಬೇಕಾದ್ರೆ ಒದ್ದಾಡಿ ಹೋಗಿತ್ತು. ಈಗ ಈ ನಮ್ಮ ದೇವೇಗೌಡರ ಮಾತು ಕೇಳ್ಕೊಂಡು, ಕುಮಾರಸ್ವಾಮಿ ಮಾತು ಕೇಳ್ಕೊಂಡು 113 ಜನ ಗೆದ್ದು ಬರ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆ ಅದ. ಆದ್ರೆ ಸ್ವತಂತ್ರವಾಗಿ ನನಗೆ ಆರಿಸ್ಕೊಂಡು ಬೇಕಾದ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇರಬಹುದಿಲ್ಲ ಅಂತಲ್ಲ, ಯಾಕಂದ್ರೆ ಇದು ಪ್ರಾದೇಶಿಕ ಪಕ್ಷ ಮತ್ತು ಇಲ್ಲಿ ಪ್ರಾದೇಶಿಕ ಪಕ್ಷ ಬೇಕಾಗಿದೆ. ಯಾಕಂದ್ರೆ ಇಲ್ಲಿಯ ಸಮಸ್ಯೆಗಳು ಪ್ರಾದೇಶಿಕ ಪಕ್ಷಕ್ಕೆಲ್ಲ ಹೆಚ್ಚುಕೊಳ್ತಿರ್ತಾವೆ. ಹೀಗಾಗಿ ಇಲ್ಲಿ ಜನ JDS ಅಥವಾ ಅದರ ಹಿಂದೆ ಇದ್ದಂಥ ಜನತಾದಳ ಇವುಗಳನ್ನ ಅಸ್ತಿತ್ವಕ್ಕೆ ನಾವು ಇತಿಹಾಸದಲ್ಲಿ ನೋಡಿದ್ವಿ. ಇಲ್ಲಿಯ ಲೋಕಲ್ ಸಮಸ್ಯೆಗಳನ್ನು ತೆಗೆದುಕೊಂಡು ಮಾತಾಡುವಂಥದ್ದು, ಹೇಳುವಂಥದ್ದು, ಆ ದಿಶೆಯಲ್ಲಿ JDS ಪ್ರಯತ್ನ ಮಾಡಬೇಕಾಗಿತ್ತೇನೋ, ಯಾವ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು ಮಾಡಿಲ್ಲ ಅನ್ನೋದನ್ನು ಸಹಿತ ನಾವು ಒಪ್ಪಬೇಕಾಗಿದೆ. ಯಾಕಂದರೆ ಅವ್ರಿಗೂ ಅಂಥ ಸಂದರ್ಭ ಒದಗಿ ಬಂದಿಲ್ಲ. ಪೂರ್ಣ ಪ್ರಮಾಣದ ಆಡಳಿತ ನಡೆಸೋದಕ್ಕೆ ಪೂರ್ಣ ಪ್ರಮಾಣದ ಬಹುಮತ ಬಂದಿಲ್ಲ. ಅದಕ್ಕೆ ಈ ಸಲ ನಮ್ಗೆ ಕೊಡ್ರಿ, ನಾವು ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇನು ತೋರಿಸ್ಲಿಕ್ಕತ್ತದಪ್ಪ ಅಂತಂದ್ರೆ ಇವರು BJP ಅಂತ ದೂರ ಸರಿತಾ ಇದ್ದಾರಾ, ನಾಳೆ ಮೈತ್ರಿ ಸರ್ಕಾರ ಆಗ್ತದನ ಅಂತೇಳಿ. ಯಾಕಂದ್ರೆ ಈ ಗ್ರೇಟರ್ ಬೆಂಗಳೂರದೊಳಗೆ ಅನಿವಾರ್ಯ ಇದೆ, ನಾವು ಗೆಲ್ಲಬೇಕಾಗಿದೆ BJPಗೂ. ಆದರೆ ಲೋಕಲ್ BJP ನಾಯಕರು JDS ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇಲ್ಲ. ಮೋದಿ ಮತ್ತು ಶಾ ಅವ್ರಿಗೆ ಬೇಕಾಗಿದೆ, ಅವರು ಇಲ್ಲಿ ಹೊಂದಾಣಿಕೆ ಆಗಿ ಕೊಡ್ಕೊಂಡು ಹೋಗಲಿ ಅಂತೇಳಿ. ಬಟ್ ಇಲ್ಲಿ ಲೋಕಲ್, ಅದರಲ್ಲೂ ವಿಶೇಷವಾಗಿ ಇಲ್ಲಿ ನಮ್ಮ ಯಡಿಯೂರಪ್ಪ ಮತ್ತು ಅವ್ರ ಮಗ ಅವ್ರಿಗೆ ಇವ್ರ ನಾಯಕತ್ವ ಮತ್ತು ಇವರು ಮುಖ್ಯಮಂತ್ರಿ ಆಗೋದು ಬೇಕಾಗಿಲ್ಲ. ಇದು ಸಹಿತ ಜೋರ್ದಾರ ನಡೆದ. ಇವ್ರ ಪರವಾಗಿ BJPಯ ಮೂಲ ಕಾರ್ಯಕರ್ತರು ಸಹಿತ ಹೌದು ನಮ್ಮ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಬೇಕು, HDK ಯಾಕೆ ಅನ್ನೋಂಥ ಮಾತನ್ನು ಚರ್ಚೆಯಲ್ಲಿದ್ದಾವೆ. ಹೀಗಾಗಿ JDS ಸಪ್ರೇಟಾಗಿ ನಿಂತ ಕೆಲ್ತೈತನ ಅಂತ. ಯಾಕಂದ್ರೆ ತಿಕ್ಕಾಟದವ್ರು ಒಳಗಿನೊಳಗೆ ಅವರು ಯಡಿಯೂರಪ್ಪನವರು ತಮ್ಮ ಮಗನ ರಾಜಕೀಯ ತರಬೇಕು, ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಕನಸು ಕಾಣುವಂಥವ್ರು. ಅದಕ್ಕೆಲ್ಲ ದೇವೇಗೌಡರು ತಮ್ಮ ಮಗನ ತರಬೇಕಪ್ಪ, ಕುಮಾರಸ್ವಾಮಿ ಮಾಡಬೇಕು, ಮತ್ತು ನಿಖಿಲ್ ಕುಮಾರಸ್ವಾಮಿಗೆ ನಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಹಂಬಲ, ಅದಕ್ಕೆ ಅವರು ಪ್ರಯತ್ನ ನಡೆಸಿದ್ದಾರೆ. ಆ ದಿಶೆಯಲ್ಲಿ ನಮ್ಮ ದೇವೇಗೌಡರು ಸಹಿತ ಅವ್ರು ವಿಶೇಷ ತಮ್ಮ
ತಮ್ಮ ಮಗನ ಎದುರಾಳಿ ಯಾರಪ್ಪ ಅಂದರೆ ಸಿದ್ದರಾಮಯ್ಯ ಅನ್ನೋಂಗೆ ತೋರಿಸ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಯಾವತ್ತಿಗೂ ಸಾಮಾಜಿಕ ನ್ಯಾಯದ ಪರ ಇರಲಿಲ್ಲ. ಇದು ಹೇಳುವ ಮೂಲಕ ದೇವೇಗೌಡರು, ದೊಡ್ಡ ದೇವೇಗೌಡರು ಸಿದ್ದರಾಮಯ್ಯರನ್ನ ತಮ್ಮ ನೇರ ಸ್ಪರ್ಧಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ತೋರಿಸೋದಷ್ಟಲ್ಲ, ನಾವು ಅಷ್ಟಪ್ಪ ಇಲ್ಲೇ ವಿರೋಧ ಪಕ್ಷದವರು ಬಿ ಜೆ ಪಿಗೆ ರಲ್ಲ ಅನ್ನೋದು ಮೆಸೇಜು ಅಲ್ಲಿದೆ. ಅದೇ ಕಾಲಕ್ಕೆ ತಾನು ಸಾಮಾಜಿಕ ನ್ಯಾಯದ ಪರ ಇದ್ದೇನೋ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಸಿದ್ದರಾಮಯ್ಯ ತಮ್ಮ ಆತ್ಮವನ್ನು ಪ್ರಶ್ನಿಸಿಕೊಳ್ಳಬೇಕು. ರಾಜಕೀಯವಾಗಿ ತಾವು ಮೇಲೆ ಬರಲು ಅವರು ಸಾಮಾಜಿಕ ನ್ಯಾಯ ಮತ್ತು ಅಹಿಂಸೆ ಎಂಬುದನ್ನು ವ್ಯವಸ್ಥಿತವಾಗಿ ಬೆಳೆಸಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ದೇವೇಗೌಡರಾದು, ಕುಮಾರಸ್ವಾಮಿಗಳಾಯ್ತು, ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಿಂತಲೂ ಸ್ವತಂತ್ರವಾಗಿ ನಿಂತ ಎಷ್ಟು ಬರ್ತಾವೆ ನೋಡು. ನಾಳೆದಾಗ ಪ್ರಿಫೋರ್ ನಮ್ಮದು ಎಲೆಕ್ಷನ್ಗಿಂತಲೂ ನಾವು ಹೇಳ್ತೀವಿ ಅದಕ್ಕೆ ಪ್ರಿಪೋಲ್ ಎಲೆಕ್ಷನ್ ಅಂತ ಕರಿತೀವಲ್ಲ, ಅದು ಬಿಫೋರ್ ಮಾಡೋಕ್ಕಿಂತಲೂ ಆಫ್ಟರ್ ನಂತರ ನೋಡು ಅನ್ನುವಂಥ ನೀತಿ ಬಂದಿದ್ದಾರಂತ. ಯಾಕೆ ಹೆಚ್ಚು ಆರಿಸ್ಕೊಂಡು ಬಂದಿವಪ್ಪ ಅಂದ್ರೆ ನಾವು ಹೆಚ್ಚು ಡಿಮಾಂಡ್ ಮಾಡ್ಬೋದು. ನಮಗೆ ಹೆಚ್ಚು ಮಿನಿಸ್ಟರ್ಶಿಪ್ ಕೊಡಪ್ಪ, ನಮಗೆ ಮುಖ್ಯಮಂತ್ರಿ ಕೊಡಪ್ಪ, ಮಂತ್ರಿ ಕೊಡಪ್ಪ ಅಂತೇಳಿ. ಅದು ಇಲ್ಲೇ ಒಂದು ನಿಲುವು ಅದ. ನಮ್ಮ JDS ಅವರು ಯಾಕೆ ಹಿಂದೆ ಅದನ್ನು ಮಾಡಿದ್ರು. ಅವರು ಒಂದು 30-40 ಬಂತಪ್ಪ ಅಂದ್ರೆ ನಾವು ಮುಖ್ಯಮಂತ್ರಿ ಆಗಿದ್ರು, ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗಿದ್ರು ಇಲ್ಲೇ. ಅದು ಈ ಸಲ ಆಗ್ಬೋದು ಅನ್ನೋದು ತರ್ಕ ನಮ್ಮ ದೇವೇಗೌಡ ಮತ್ತು ಅವ್ರ ಪುತ್ರ HD ಕುಮಾರಸ್ವಾಮಿಗಳು. ಹಂಗೆ ಬಂದಾಗ ತಾವು ಸಹಜವಾಗಿರೋ ಮುಖ್ಯಮಂತ್ರಿ ಆಗೋದು ಸಾಧ್ಯಗಳು ಇರ್ತಾವೆ ಅನ್ನೋದು ಇಲ್ಲಿವರೆಗಿನ ಅವ್ರು ಅನುಭವದ ಮಾತು. ಅದಕ್ಕೆ ಅವರ ಪೂರ್ಣವನ್ನು ನಿಲ್ಲಿಸೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಫೋರ್ ಇದೇನು ನೀವು ಅಂತೀರಿ ಪೋಲ ಅಗ್ರಿಮೆಂಟ್ ಮಾಡೋಕ್ಕಿಂತ ಆಫ್ಟರ್ ಮಾಡೋದು ಯೋಗ್ಯ ಅನ್ನೋ ಒಂದು ನಿಲುವಿನಲ್ಲಿ ಇದ್ದಂಗೆ ಕಾಣ್ತಾರೆ. ಅದಕ್ಕೆ ಸಪ್ರೇಟಾಗಿರೋ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ, ಅಧಿಕಾರ ಕೊಡೋಣ ಬೇಕಾದ ಮಾಡಿದ್ರೆ ಅನ್ನೋಕ್ಕಾಗ ಅಧಿಕಾರ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಅಧಿಕಾರ ಕೊಡೋದು ಬಿಡೋದು ಜನಸಾಮಾನ್ಯ ಬಿಟ್ಟಂಥ ವಿಷಯ. ಅದೇನೋ ಆಗಲಿ, ಈಗ ಮಾತ್ರ ಈ ಗ್ರೇಟರ್ ಬೆಂಗಳೂರು ಅದನ್ನು ಪಾಲಿಕೆ ಅದ. ಆ ಪಾಲಿಕೆಯಲ್ಲಿ ತಮಗೆ ಹೆಚ್ಚು ವಾರ್ಡ್ಗಳು ಕೊಡಬೇಕು ಅನ್ನುವಂಥ ಪೀಠಿಕೆ ನಿಲ್ಲಿಸುವ ಇದೆಲ್ಲ ಮಾಡಿದರು. ಅದು ಹೆಚ್ಚು ವಾರ್ಡ್ಗಳು ನಿಲ್ಲಿಸಿ ತಾವು ಸೋಲು ಜೊತೆಗೆ BJP ಸೋಲಿಸಿ ಹೊರಗೆ ತೊಗೊಳ್ಬೇಕು ಅನ್ನೋಂಥ ವಿಚಾರ ಮಾಡಿದರು, ಗೊತ್ತಿಲ್ಲ. ಆದರೆ ಇಲ್ಲಿವರೆಗಿದ್ದಂಥ ಒಂದಿನ ಹೊಂದಾಣಿಕೆ ರಾಜಕಾರಣದ ಮಾತಿತ್ತಲ್ಲ, ಅದು ಇಲ್ಲಿ ಕಡಿಮೆ ಆಗಿದೆ ಈ ಸಮಾವೇಶದಾಗ. ಇದು ಹಾಗಾದರೆ ಮೂಲದ ಬೆತ್ತ ಅನ್ನುವಂಥ ಪ್ರಶ್ನೆಗೆ ಹೇಳ್ತಾ ಇದೆ. ಅದರಲ್ಲೂ ಹೇಗೆ ನಾವು ಸ್ವತಂತ್ರ ಸರ್ಕಾರ ರಚಿಸಲು JDSಗೆ ಅವಕಾಶ ನೀಡಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಸರ್ಕಾರ ಅಂದ್ರೆ ಯಾವುದಾಗಿದೆ, ಇದು MLA ಆಗಿರ್ಬೋದು. ಆ ಹೊಸ ಸರ್ಕಾರದಲ್ಲೇ ನಮಗೆ ಅನುಕೂಲ ಮಾಡಿಕೊಡ್ರಿ, ನಮ್ಗೆ ಆಯ್ಕೆ ಮಾಡಿಕೊಡ್ರಿ ಅನ್ನೋಂಥ ಮಾತನ್ನು ನಮ್ಮ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಕುಮಾರಸ್ವಾಮಿಗಳು BJPಯಿಂದ ತಮ್ಮ ಸಂಬಂಧವನ್ನು ದೂರ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆಗೆ ಎಲ್ಲರೂ ಬಂದದ. ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಬಹುಮತ ಪಡೆಯೋದು 113 ಸ್ಥಾನಗಳು ಗೆಲ್ಲೋದು ಮೋಸ್ಟ್ಲಿ ನಮ್ಮ ಕುಮಾರಸ್ವಾಮಿಗಳ ಅಥವಾ ದೇವೇಗೌಡರ ಪ್ರಯತ್ನದ ಸಾಧ್ಯನ ಅನ್ನುವಂಥ ಮಾತುಗಳು. ಅದೇನೂ ಇರಲಿ, ಈಗಂತೂ BJP ಸಪ್ರೇಟಾಗಿ ನಿಲ್ಲುವಂಥ ವಿಚಾರ ಮಾಡಿದಂಗೆ ಅನ್ನಿಸ್ತಾ ಇದ್ದಾರೆ. ಒಂದು ವೇಳೆ ನಿಜಾನ ಆಗಿದ್ದರೆ ಅಥವಾ ಇಲ್ಲ ನಾಟಕನೂ ಇರ್ಬೋದು. ತಮ್ಮ ಸೀಟ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋ ಸಲ ವಾರ್ಡ್ ವೈಸ ಈಗ ಲೋಕಲ್ ಚುನಾವಣೆ ಬಂದದ, ಅದಕ್ಕೆ ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಈಗ ನಾವು ವಿಚಾರ ಮಾಡಬೇಕಾಗಿದೆ ಅಥವಾ ಜನ ಎದುರು ನೋಡ್ಬೇಕಾಗಿದೆ. ಜನ ಎದುರು ನೋಡ್ತಾ ಇದ್ದಾರೆ, ಏನು ಆಗ್ಬೋದಪ್ಪ ಇದು ಅಂತೇಳಿ. ಕೂಡಿ ಹೋಗ್ಬೋದಾ ಅಥವಾ ಸಪ್ರೇಟಾಗಿ ನಿಲ್ಬೋದಾ ಅನ್ನುವಂಥದ್ದು. ಅದಕ್ಕೆ JDS ಉತ್ತರ ಕೊಡಬೇಕಾಗಿದ್ದು, ಸಮಯ ಉತ್ತರ ಕೊಡಬೇಕಾಗಿದ್ದು, ಮತ್ತು BJP ಉತ್ತರ ಕೊಡಬೇಕಾಗಿದ್ದು. ಆದರೆ ಈ ನಡುವೆ ಮಾತ್ರ ನಮ್ಮ ಈ ವಿಶೇಷವಾಗಿ ನಮ್ಮ ಕುಮಾರಸ್ವಾಮಿಗಳು ಸರ್ಕಾರವನ್ನು ರಚಿಸ್ತಾರೇನು ಅನ್ನುವಂಥದ್ದು ಸಹಿತ ಅಷ್ಟೇ ಪ್ರಶ್ನಾರ್ಹದ. ಯಾಕಂದ್ರೆ ರಾಜ್ಯವ್ಯಾಪಿ ಸರ್ಕಾರ ಅನ್ನೋದಕ್ಕಿಂತ ಮೈತ್ರಿ ಸರ್ಕಾರ ಸಾಧ್ಯ ಆಗ್ಬೋದು. ಆದರೆ ರಾಜ್ಯ ಮಟ್ಟದಲ್ಲಿ ಈ ಸದ್ಯ ಇವ್ರದ್ದೇ ಸರ್ಕಾರ ಆಗ್ತೈತೆ ಅನ್ನುವಂಥದ್ದು ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ, ಅಥವಾ ಅದರ ಪ್ರಶ್ನಾತೀತ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಳ್ಳಿ. 60 ನ್ಯೂಸ್ ಅರ್ಥ ದೇಶ ತಲೆಮೆ ಸತ್ಯಕ್ಕೆ ಏರ್ನಲ್ಲಿ ವಂದನೆಗಳು.